ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ರಿಲೀಸ್ಗೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಈಗ ಮಂಡ್ಯದಲ್ಲಿ ಕಾವೇರಿ ಹೋರಾಟ ವಿಚಾರವಾಗಿ ಮಹತ್ವದ ಸಭೆಯನ್ನ ಮಾಡ್ತಾ ಇದೆ. ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ. ಮುಂದಿನ ಕಾವೇರಿ ಹೋರಾಟದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ತಮಿಳುನಾಡಿಗೆ 12,000 ಕ್ಯೂಸೆಕ್ ನೀರು ರಿಲೀಸ್ಗೆ ಸೂಚನೆ ಕೊಟ್ಟ ಬೆನ್ನಲ್ಲೇ ಸದ್ಯ ಮಂಡ್ಯದಲ್ಲಿ ಕಾವೇರಿ ಹೋರಾಟ ವಿಚಾರವಾಗಿ ಮಹತ್ವದ ಸಭೆಯನ್ನ ಮಾಡಲಾಗ್ತಾ ಇದೆ. ಮುಂದಿನ ಕಾವೇರಿ ಹೋರಾಟದ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಮಾಡ್ತಾರೆ. ಅಂದ್ರೆ ಆಗಸ್ಟ್ 13ಕ್ಕೆ ಯಾವ ತರದ ಹೋರಾಟ ಮಾಡಬೇಕು, ಏನು ಎಲ್ಲದರ ಬಗ್ಗೆ ಚರ್ಚೆ ನಡೆಯುತ್ತೆ. ಸದ್ಯ ಮಂಡ್ಯ ಜಿಲ್ಲಾ ರೈತ ಹಿತರಕ್ಷಣಾ ಸಮಿತಿಯಿಂದ ಈ ಮೀಟಿಂಗ್ ಮಾಡಲಾಗುತ್ತಿದೆ. ಆಗಸ್ಟ್ 13ರ ಕರ್ನಾಟಕ ಬಂದ್ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ಸಭೆಯಲ್ಲಿ ಆಗ್ರಹ ಮಾಡಲಾಗಿದೆ. ಇಸಿ ಕುರಿತಂತೆ ಅಲ್ಲಿ ಈ ಒಂದು ಸಂಘಟನೆ ಈ ಒಂದು ಮೀಟಿಂಗ್ ಅಲ್ಲಿ ಯಾರೆಲ್ಲ ಭಾಗಿಯಾಗಿದ್ರಲ್ಲ, ಸೊ ಅಲ್ಲಿನ ಜನರು ಒಂದಷ್ಟು ಮಾತನಾಡಿದ್ದಾರೆ, ಬಂದ್ ಪರವಾಗಿ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ನೋಡ್ಕೊಂಬರೋಣ. ಮುಖ್ಯಮಂತ್ರಿಗಳು, ಜಲಸಂಪನ್ಮೂಲ ಸಚಿವರು ಕಾವೇರಿ ಕೊಳದ ಈ ಭಾಗದಲ್ಲಿ ನೀರಿಲ್ಲ. ಇವಾಗ ಏನೋ ಜೂನ್ ಜುಲೈನಲ್ಲಿ ಆಗಬೇಕಾದಂಥ ಮಳೆ ಆಗಸ್ಟ್ ತಿಂಗಳಲ್ಲಿ ಪ್ರಕೃತಿ ಒಂದು ಸ್ವಲ್ಪ ಪರವಾಗಿ ವಾಲತ್ತು ಅಂತೇಳಿ ನೀರು ಬಂದಿರೋದು. ಕುಡಿಲಿಕ್ಕೂ ನೀರು ಇರೋದಿಲ್ಲ ಅಂತ ನಾವು ತಿಳ್ಕೊಂಡಿದ್ದೋ. ಆದರೆ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಬೇಕು. ಮುಖ್ಯಮಂತ್ರಿಗಳು ಕಟ್ಟುನಿಟ್ಟಿನ ಕ್ರಮವನ್ನು ಜರುಗಿಸಿ ನಾನು ನೀರು ಕೊಡೋದೇ ಇಲ್ಲ ಅಂತಕ್ಕಂಥ ನಿಲುವು ಬಂದರೆ ಮಾತ್ರ ಕಾವೇರಿ ಕೊಳ ಉಳಿತದೆ. ಇಲ್ಲದೆ ನಿಮ್ಮನ್ನ 6ನೇ ಅಂತ ಅಲ್ಲೆಲ್ಲೋ ಇನ್ನೊಂದು ಅಂತ ಮಾಡ್ತೀನಿ ಅಂದರೆ ಯಾವ್ದಕ್ಕೂ ಬಿಡಲ್ಲ. ದಯಮಾಡಿ ರೈತರು ಬೆಳೆಗಳು ಒಡ್ಡಿದ್ದಾರೆ, ಕೋಟ್ಯಾಂತರ ರೂಪಾಯಿ ಬೆಳೆಗೆ ಬಂಡವಾಳ ಹಾಕಿದ್ದಾರೆ. ಆ ಬೆಳೆಯನ್ನು ಉಳಿಸ್ಕೋಬೇಕಾದಂಥ ಪರಿಸ್ಥಿತಿ ಎಲ್ಲರ ಜವಾಬ್ದಾರಿ ಇದೆ. ದಯಮಾಡಿ ರಾಜ್ಯ ಸರ್ಕಾರ ಇದಕ್ಕೆ ಒಣಗೇಡಿತನ ಮಾಡ್ದೇನೆ ಶಕ್ತಿ ಪ್ರದರ್ಶನವನ್ನು ಮಾಡಬೇಕು ಅಂತ ಈ ಮೂಲಕ ಆಗ್ರಹಿಸ್ತೇನೆ. ಇಂದು ಕಾವೇರಿ ನೀರು ನಿರ್ವಹಣಾ ಸಮಿತಿ ಎಂಥ ಅವೈಜ್ಞಾನಿಕ ಆದೇಶ ಮಾಡಿದೆ ಅಂತ ಹೇಳಿದ್ರೆ, ಇಡೀ ಕರ್ನಾಟಕ ಅದರಲ್ಲೂ ಕಾವೇರಿ ಕೊಳದ ಜನರನ್ನು ಮರಣ ಶಾಸನವನ್ನು ಮಾಡಿದಂಥ ಆದೇಶವನ್ನೇ ಮಾಡಿಬಿಟ್ಟಿದೆ. ಎಂಥ ಆದೇಶ ಅಂತ ಹೇಳಿದ್ರೆ, ಯಾವ ಸದಸ್ಯನೂ ಕೂಡ ತಿಳುವಳಿಕೆ ಇಲ್ಲದ ಒಬ್ಬ ವ್ಯಕ್ತಿನೂ ಕೂಡ ಆದೇಶ ಮಾಡದೇ ಇರುವಂಥ ಆದೇಶವನ್ನು ಇವತ್ತು ಸಮಿತಿ ಆದೇಶ ಮಾಡಿರುವಂಥದ್ದು ಕಾವೇರಿ ಕೊಳದ ರೈತರು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಹಿಂದೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ 3 ಗಂಟೆಗೆ ಸಭೆ ಪ್ರಾರಂಭ ಆಗ್ತಾ ಇದೆ. ಸಮಿತಿ ಆದೇಶ ಮಾಡಿರುವುದನ್ನ ತಕ್ಷಣ ರದ್ದು ಮಾಡಬೇಕನ್ನೋ ಆಗ್ರಹವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ರೈತರ ಹೆಸರಿನಲ್ಲಿ ಚೆಲ್ಲಾಟ ಆಡ್ತಾ ಇರುವಂಥ ಪ್ರಾಧಿಕಾರಕ್ಕೆ ನಮ್ಮ ಧಿಕ್ಕಾರವಿದೆ. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಇಂತಹ ಸನ್ನಿವೇಶಗಳಿಗೆ ಎದುರಾಗ್ತಾ ಇರುವಂಥದ್ದು ಬಹಳ ಅಪಾಯಕರವಾದಂಥ ಸನ್ನಿವೇಶ ಆಗಿದೆ. ಕಾವೇರಿ ನದಿ ನೀರಿನಲ್ಲಿ ಇರುವಂಥದ್ದು, ಕಾವೇರಿ ಒಳಗಡೆ ಇರುವಂಥದ್ದು 30 TMC ನೀರು, ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರು 24 ಗಂಟೆ ಹರಿದ್ರೆ 1 TMC ಆಗುತ್ತೆ. 16 TMC ನೀರು ಹೋದರೆ ನಾವೇನು ಮರಣವನ್ನು ಮಾಡ್ಕೋಬೇಕಾ ಸ್ವಾಮಿ? ಕಾವೇರಿ ನದಿ ನೀರಿನ ಪ್ರಾಂತಕ್ಕೆ ಬಂದು ವಸ್ತುಸ್ಥಿತಿಯನ್ನು ಮಾಡಿ ಆದೇಶ ಮಾಡಿ ಅಂತ ಎಷ್ಟು ಬಾರಿ ಆಗ್ರಹ ಮಾಡ್ತಾ ಇದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳೇ, ಭಾಳಷ್ಟು ನಿಷ್ಠವಾದಂಥ ನಿರ್ಧಾರವನ್ನು ಪ್ರಕಟಿಸಬೇಕಾಗಿದೆ. ನೀವು ಯಾವುದೇ ಕಾರಣಕ್ಕೂ ಕರ್ನಾಟಕ ರಾಜ್ಯದ ಜನರ ಹಿತ ಕಾಪಾಡಿ ನೀವು ಆ ಆದೇಶಕ್ಕೆ ಪಾಲನೆ ಮಾಡಬಾರ್ದು ಅನ್ನೋ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ಬಂದ್ ಕೂಡ ಮಾಡ್ತಾ ಇದೆ 13ನೇ ತಾರೀಕು. ಅಂದೇ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಈ ಒಂದು ತೀರ್ಮಾನ ನಡೀತಾ ಇದೆ. ಅಲ್ಲಿ ಯಾವ ರೀತಿಯ ಆದೇಶ ಬರುತ್ತೆ ಗೊತ್ತಿಲ್ಲ. ಇಂದು ನಡೆಯುವ ಪ್ರಾಧಿಕಾರದ ಸಮಿತಿಯ ಸಭೆಯಲ್ಲಿ ಸಮಿತಿಯ ಆದೇಶವನ್ನು ರದ್ದುಗೊಳಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಕ್ಷಣಕ್ಕೆ ನಾವು ಹೋರಾಟವನ್ನು ಮಾಡಿ ಸರ್ಕಾರ ಮತ್ತು ಪ್ರಾಧಿಕಾರಕ್ಕೆ ಧಿಕ್ಕಾರ ಕೂಗುವಂಥ ಕೆಲಸವನ್ನು ಮಾಡ್ತೇವೆ. ಏನು ಭೀಕರ ಬರಗಾಲ ಬಂದಿರುವಂಥ ಸಮಯದಲ್ಲಿ ಏನು ಈಗ ಸಲಹಾ ಸಮಿತಿ ಕಾವೇರಿ ಪ್ರಾಧಿಕಾರ ಏನು ಆದೇಶ ನೀಡಿದೆ, 12,000 ಕ್ಯೂಸೆಕ್ ನೀರನ್ನು ಕಾವೇರಿ ನದಿಯಿಂದ ಪ್ರತಿನಿತ್ಯ ಬಿಡಬೇಕು ಅಂತ ಆದೇಶ ಮಾಡಿರೋದು ನಿಜವಾಗ್ಲೂ ಖಂಡನೀಯ. ಬಂದಿರುವಂಥ ಬರಗಾಲದಲ್ಲಿ ಇಷ್ಟು ನೀರನ್ನು ಕೇಳಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನೀರು ಬರ್ತದೆ. ಇವತ್ತೇನು 8,000 ಬರ್ತದೆ.
8,000 ಬರ್ತಾ ಇರೋ ನೀರಲ್ಲಿ 12,000 ಬಿಡಬೇಕು ಅಂದರೆ ಈಗ KRS ತುಂಬಿರೋದು ಎಷ್ಟೋ 109 ಅಡಿ 109 ಅಡಿ ತುಂಬಿರೋ 4,000 ಇನ್ನೂ ಹೆಚ್ಚುವರಿ ನೀರನ್ನ ಬಿಟ್ಟರೆ ಕಾವೇರಿ ನೀರು ಬರದಾಗೋದ್ರಲ್ಲಿ ಅನುಮಾನವೇ ಬೇಡ. ದಿನ 1 TMC 1.2 TMC ನೀರು ಹೋದರೆ ನಮಗೆ ವ್ಯವಸಾಯಕ್ಕೆ ಯಾವುದೇ ಕಾರಣಕ್ಕೂ ನೀರು ಇರೋದಿಲ್ಲ. ಈ ವಿಚಾರವಾಗಿ ತಕ್ಷಣ ಪ್ರಾಧಿಕಾರದವರು ಕಾವೇರಿ ಏನು ಕೊಳದ ಬಂದು ಅಲ್ಲಿ ಸಮೀಕ್ಷೆ ಮಾಡಿ ನೀರು ಬಿಡ್ಬೋದಾ ಬಿಡಬಾರ್ದಾ ಅನ್ನುವ ಸಮೀಕ್ಷೆ ವಿಚಾರವಾಗಿ ಅವರು ಸಲಹಾ ಸಮಿತಿ ಮುಖಾಂತರ ಬಂದು ವೀಕ್ಷಣೆ ಮಾಡಿ ನಮ್ಮ ಬರದ ಪರಿಸ್ಥಿತಿಯನ್ನು ಅಧ್ಯಯನ ಮಾಡ್ದೇನೆ ಎಲ್ಲೋ ಕುಂತ್ಕೊಂಡು ಹೇಳೋದ್ರಿಂದ ಈ ಸಮಸ್ಯೆ ಬಗೆಹರಿದೆಲ್ಲ. ತಕ್ಷಣ ಈ ಸಮಸ್ಯೆ ಬಗೆಹರಿಬೇಕು ಅಂದರೆ ಅವರು ಬಂದು ಸಲಹಾ ಸಮಿತಿಯರು ಈ ಕಾವೇರಿ ಕೊಳದಲ್ಲಿ ಸಮೀಕ್ಷೆ ಮಾಡಬೇಕು. ಸರ್ಕಾರ ಯಾವುದೇ ಕಾರಣಕ್ಕೂ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟು ನಾವು ನೀರನ್ನ ಬಿಡಲೇಬಾರ್ದು ಅಂತ ಸರ್ವಪಕ್ಷ ಸದಸ್ಯರು ಸಭೆ ಸೇರಿ ತೀರ್ಮಾನ ತಗೊಳ್ಳೇಬೇಕು.